ಕೇಳುಗ ಬಂಧುಗಳೇ ನಮಸ್ಕಾರ. ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯಲ್ಲಿ ಇಂದು ನಾವು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ವೈದ್ಯನಾಥ ಎಂದು ಕರೆಯಲ್ಪಡುವ ಹಲವಾರು ಕ್ಷೇತ್ರಗಳಿವೆ. ದಿಯೋಗರ್ನ ದೇವಾಲಯ, ತಮಿಳುನಾಡಿನಲ್ಲಿರುವ ವೈದ್ಯನಾಥೇಶ್ವರ ಹಾಗೂ ಇನ್ನೂ ಹಲವೆಡೆ ವೈದ್ಯನಾಥ ಕ್ಷೇತ್ರಗಳಿವೆ. ಮಹಾರಾಷ್ಟ್ರದ ಪರಲಿಯಲ್ಲಿರುವ ವೈದ್ಯನಾಥೇಶ್ವರನನ್ನೇ ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ನಂಬಲಾಗಿದೆ. ದ್ವಾದಶ ಜ್ಯೋತಿರ್ಲಿಂಗದ ಕುರಿತಾದ ಶ್ಲೋಕದಲ್ಲಿ ಪರಲ್ಯಾಂ ವೈದ್ಯನಾಥಂಚ ಎಂದು ಹೇಳಲ್ಪಟ್ಟಿರುವುದು ಸಹ ಇದನ್ನ ಪುಷ್ಟೀಕರಿಸುತ್ತೆ. ಸ್ಕಂದ ಪುರಾಣದಲ್ಲಿ ವೈದ್ಯನಾಥ ಜ್ಯೋತಿರ್ಲಿಂಗದ ಬಗ್ಗೆ ಹೀಗೆ ಹೇಳಲ್ಪಟ್ಟಿದೆ. ಲಂಕೆಯ ರಾಜನಾದ ರಾವಣ ಪರಶಿವನ ಮಹಾಭಕ್ತನಾಗಿದ್ದನು. ಶಿವನನ್ನ ಲಂಕೆಗೆ ಕೊಂಡೊಯ್ಯಲು ಆತ ಕಠೋರ ತಪಸ್ಸನ್ನ ಮಾಡ್ತಾ ಇದ್ದ. ತನ್ನ ಭಕ್ತಿಯನ್ನ ತೋರಿಸೋಕೆ ಅಂತ ತನ್ನ ತಲೆಗಳನ್ನ ಒಂದೊಂದಾಗಿ ಕತ್ತರಿಸಿ ಶಿವನಿಗೆ ಅರ್ಪಿಸೋಕೆ ಆರಂಭ ಮಾಡ್ದ. ರಾವಣನ ಭಕ್ತಿಗೆ ತೃಪ್ತನಾದ ಶಿವ ಪ್ರತ್ಯಕ್ಷನಾಗಿ ಅವನ ತಲೆಗಳನ್ನ ಮತ್ತೆ ಜೋಡಿಸಿ ಗಾಯಗಳನ್ನ ಸ್ವತಃ ಚಿಕಿತ್ಸೆ ಮಾಡಿದ. ದೇವರು ವೈದ್ಯನಂತೆ ಅವನನ್ನು ಗುಣಪಡಿಸಿದ ಕಾರಣ ಶಿವನು ವೈದ್ಯನಾಥ ಎಂಬ ಹೆಸರಿನಿಂದ ಪ್ರಸಿದ್ಧನಾದ. ಆ ನಂತರ ರಾವಣನು ಶಿವನ ಆತ್ಮಲಿಂಗವನ್ನ ಲಂಕೆಗೆ ಕೊಂಡೊಯ್ಯೋಕೆ ಬಯಸ್ದ. ಆದರೆ ದೇವತೆಗಳ ಯುಕ್ತಿಯಿಂದ ಆತ್ಮಲಿಂಗವನ್ನ ಭೂಮಿಯ ಮೇಲೆ ಇಡಬೇಕಾಯಿತು. ಒಮ್ಮೆ ಭೂಸ್ಪರ್ಶ ಮಾಡಿದ ಲಿಂಗವನ್ನ ಮತ್ತೆ ಎತ್ತಕ್ಕೆ ಸಾಧ್ಯನೇ ಆಗಲಿಲ್ಲ. ಅದು ಅಲ್ಲಿಯೇ ಸ್ಥಿರವಾಗಿ ನೆಲೆಸಿತು. ಆ ಸ್ಥಳವೇ ಇಂದಿನ ವೈದ್ಯನಾಥ ಜ್ಯೋತಿರ್ಲಿಂಗ ಕ್ಷೇತ್ರ ಅಂತ ಹೇಳಲ್ಪಟ್ಟಿದೆ. ಇದು ಈ ಕ್ಷೇತ್ರದ ಒಂದು ಕಥೆಯಾದರೆ, ಈ ಕ್ಷೇತ್ರದ ಮತ್ತೊಂದು ಪ್ರಮುಖ ಕಥೆ ಹೀಗಿದೆ. ದೇವರುಗಳು ಮತ್ತು ಅಸುರರು ಅಮೃತ ಮಥನದ ವೇಳೆ ಗಾಯಗೊಂಡರು. ಆಗ ಶಿವದೇವರು ವೈದ್ಯನಂತೆ ಎಲ್ಲರಿಗೂ ಚಿಕಿತ್ಸೆ ನೀಡಿ ಅವರ ನೋವನ್ನ ನಿವಾರಿಸಿ. ಆದ್ದರಿಂದ ಇಲ್ಲಿ ಇರುವ ಶಿವಲಿಂಗವನ್ನು ವೈದ್ಯನಾಥ ಎಂದು ಕರೆಯುತ್ತಾರೆ. ಈ ಕ್ಷೇತ್ರದ ಕಥೆಗಳು ಏನೇ ಇದ್ದರೂ ಶಿವನು ಇಲ್ಲಿ ವೈದ್ಯ ರೂಪದಲ್ಲಿ ಭಕ್ತರ ರೋಗ ದುಃಖಗಳನ್ನು ನಿವಾರಿಸುತ್ತಾನೆ. ಭಕ್ತರ ದೈಹಿಕ ನ್ಯೂನತೆಗಳನ್ನ ಹೋಗಲಾಡಿಸಿ ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆ ಇದೆ. ಮಹಾಶಿವರಾತ್ರಿ ಮತ್ತು ಶ್ರಾವಣ ಮಾಸದಲ್ಲಿ ಇಲ್ಲಿ ಭಾರೀ ಜಾತ್ರೆ ನಡೆಯುತ್ತದೆ. ಪರಲಿ ವೈದ್ಯನಾಥ ಕ್ಷೇತ್ರವು ಭಕ್ತಿಗೆ, ಆರೈಕೆಗೆ ಮತ್ತು ಶಿವನ ಕೃಪೆಗೆ ಪ್ರತೀಕವಾಗಿದೆ. ಶ್ರೋತೃಗಳೇ, ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ವೈದ್ಯನಾಥೇಶ್ವರನ ಬಗ್ಗೆ ಇಂದು ತಿಳಿದುಕೊಂಡೆವು. ಧನ್ಯವಾದಗಳು.